ಓಂ ಶಾಂತಿ. ಅವ್ಯಕ್ತ ಬಾಬರವರ ಮಹಾವಾಕ್ಯಗಳು. ಅವ್ಯಕ್ತ ಮುರಳಿ ದಿನಾಂಕ 17/7/69. ಬಾಬಾ ತಿಳಿಸ್ಕೊಡ್ತಾರೆ, ಅವ್ಯಕ್ತ ಸ್ಥಿತಿ ಬನಾನೆ ಕಿ ಯುಕ್ತಿಯ. ಅವ್ಯಕ್ತ ಸ್ಥಿತಿ ತಯಾರು ಮಾಡಿಕೊಳ್ಳುವ ಯುಕ್ತಿಗಳು. ಅವ್ಯಕ್ತ ಸ್ಥಿತಿ ಅಚ್ಚಾ ಲಗ್ತಿ ಹೈ ಯಾ ವ್ಯಕ್ತ ಮೇ ಆನಾ ಅಚ್ಚಾ ಲಗ್ತಾ ಹೈ? ಅವ್ಯಕ್ತ ಸ್ಥಿತಿ ಮೇ ಆವಾಜ್ ಹೈ. ಬಾಬಾ ಕೇಳ್ತಾರೆ, ಅವ್ಯಕ್ತ ಸ್ಥಿತಿ ಇಷ್ಟ ಆಗತ್ತಾ ಅಥವಾ ವ್ಯಕ್ತದಲ್ಲಿ ಬರೋದು ಇಷ್ಟ ಆಗತ್ತಾ? ಅವ್ಯಕ್ತ ಸ್ಥಿತಿಯಲ್ಲಿ ಶಬ್ದವಿದೆಯಾ? आवाज से परे रहना चाहते हो? जब आप सभी आवाज से परे रहने का प्रयत्न करते हो, अच्छा भी लगता है, तो फिर बाप दादा को व्यक्त में क्यों बुलाते हो? ಬಾಬಾ ಕೇಳ್ತಾರೆ, ಶಬ್ದದಿಂದ ಭಿನ್ನವಾಗಿರೋದು ಬಯಸ್ತೀರಾ? ಯಾವಾಗ ನೀವೆಲ್ಲರೂ ಶಬ್ದದಿಂದ ಭಿನ್ನವಾಗಿರುವ ಪ್ರಯತ್ನ ಮಾಡ್ತೀರಾ, ಶಬ್ದದಿಂದ ಭಿನ್ನವಾಗಿರೋದು ನಿಮ್ಗೆ ಇಷ್ಟ ಅನ್ಸತ್ತೆ ಅಂದಾಗ ಮತ್ತೆ ಬಾಬರವ್ರಿಗೆ ವ್ಯಕ್ತದಲ್ಲಿ ಯಾಕೆ ಕರೀತೀರಾ? ಹರ್ ವಕ್ತ್ ಅವ್ಯಕ್ತ ಸ್ಥಿತಿ ಮೇ ರಹೆ, ಉಸ್ಕೆ ಲಿಯೆ ಕ್ಯಾ ಪುರುಷಾರ್ಥ ಕರ್ನಾ ಹೈ? ಪ್ರತಿ ಸಮಯ ಅವ್ಯಕ್ತ ಸ್ಥಿತಿಯಲ್ಲಿ ಇರಬೇಕು, ಅದಕ್ಕೋಸ್ಕರ ಏನ್ ಪುರುಷಾರ್ಥ ಮಾಡಬೇಕು? सिर्फ एक अक्षर बताओ, जिस एक अक्षर से अव्यक्त स्थिति रहे. कौन सा एक अक्षर याद रखेंगे जो अव्यक्त स्थिति बन जाए? ಬಾಬಾ ಹೇಳ್ತಾರೆ, ಕೇವಲ ಒಂದು ಅಕ್ಷರವನ್ನ ಹೇಳಿ, ಆ ಒಂದು ಅಕ್ಷರದಿಂದ ಅವ್ಯಕ್ತ ಸ್ಥಿತಿ ಬಂದು ಬಿಡಬೇಕು. ಯಾವ ಒಂದು ಅಕ್ಷರ ನೆನಪಿಟ್ಕೊಂಡಾಗ ಅವ್ಯಕ್ತ ಸ್ಥಿತಿ ತಯಾರಾಗತ್ತೆ. ಯಾವ ಒಂದು ಅಕ್ಷರ ಹೇಳಬಹುದು ಬಾಬಾ? ಬಾಬಾ ಹೇಳ್ತಾರೆ, ಮನ್ಸ ವಾಚ ಕರ್ಮಣ तीनों ही व्यक्त में होते अव्यक्त रहे, इसके लिए एक अक्षर बताओ. ಮನ್ಸ ವಾಚ ಕರ್ಮಣ ಮೂರರಲ್ಲೂ ವ್ಯಕ್ತದಲ್ಲಿದ್ರೂ ಕೂಡ ಅವ್ಯಕ್ತವಾಗಿ ಇರಬೇಕು. ಇದಕ್ಕೋಸ್ಕರ ಒಂದು ಅಕ್ಷರವನ್ನ ಹೇಳಿ ಅಂದ್ರು ಬಾಬಾ. ಬಾಬನ ಮುಂದೆ ಯಾರು ಮುರಳಿ ಕೇಳ್ತಿದ್ರಲ್ವ, ಆ ಸಮಯದಲ್ಲಿ ಅವ್ರು ಹೇಳಿದ್ರು, ಬಾಬಾ ಆತ್ಮ ಅಭಿಮಾನಿಯಾಗಿರುವುದು ಅಂದ್ಬಿಟ್ಟು. ಬಾಬಾ ಹೇಳ್ತಾರೆ, ಆತ್ಮ ಅಭಿಮಾನಿ ಅರ್ಥಾತ್ ಅವ್ಯಕ್ತ ಸ್ಥಿತಿ. ಲೇಕಿನ್ ಉಸ್ ಸ್ಥಿತಿ ಕೆ ಲಿಯೆ ಯಾದ್ ಕ್ಯಾ ರಖೆ, ಪುರುಷಾರ್ಥ ಕ್ಯಾ ರಹೆ? ಆತ್ಮಾಭಿಮಾನಿ ಅಂತ ಹೇಳಿದ್ರೇನೆ ಅವ್ಯಕ್ತ ಸ್ಥಿತಿ. ಆದ್ರೆ ಆ ಒಂದು ಸ್ಥಿತಿಗೋಸ್ಕರ ಏನ್ ಮಾಡಬೇಕು, ಯಾವ ನೆನಪಿರಬೇಕು, ಪುರುಷಾರ್ಥ ಏನ್ ಮಾಡಬೇಕು? धीरे धीरे ऐसी स्थिति सभी का हो जाएगा, किसके अंदर में जो बात होगी वो पहले से ही आपको मालूम पड़ेगा. ಬಾಬಾ ಹೇಳ್ತಾರೆ, ನಿಧಾನವಾಗಿ ಎಲ್ಲರ ಸ್ಥಿತಿ ಈ ರೀತಿ ಆಗ್ಬಿಡತ್ತೆ. ಯಾರ ಆಂತರಿಕದಲ್ಲಿ ಏನು ವಿಷಯ ಇರುತ್ತೆ ಅಲ್ವಾ, ಅದು ಮೊದಲೇ ನಿಮಗೆ ಗೊತ್ತಾಗ್ಬಿಡತ್ತೆ. ಇಸ್ಲಿಯೇ ಪ್ರಾಕ್ಟೀಸ್ ಕರಾ ರಹೇ ಹೈ. जितना जितना अव्यक्त स्थिति में स्थित होंगे, कोई मुख से बोले ना बोले, लेकिन उनके अंदर का भाव पहले से ही जान लेंगे. ऐसा समय आएगा, इसलिए ये प्रैक्टिस कराते हैं. ಬಾಬಾ ತಿಳಿಸ್ತಾರೆ, ಯಾರ ಮನಸ್ಸಿನಲ್ಲಿ ಏನಿದೆ ಅನ್ನುವಂತಹದ್ದು ಮೊದಲೇ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಅದಕ್ಕೋಸ್ಕರ ಅಭ್ಯಾಸ ಮಾಡಿಸ್ಲಾಗ್ತಾ ಇದೆ. ಎಷ್ಟೆಷ್ಟು ನೀವು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತೀರಾ, ಬಲೆ ಯಾರಾದ್ರೂ ಬಾಯಿಂದ ಮಾತಾಡದೇ ಇರಲಿ, ಆದ್ರೆ ಅವರ ಆಂತರಿಕ ಭಾವ ಏನಿದೆ, ಮನಸ್ಸಿನಲ್ಲಿ ಏನ್ ವಿಚಾರ ಇದೆ, ಅದ್ ಮೊದಲೇ ನೀವು ತಿಳ್ಕೊಂಡ್ಬಿಡ್ಬೋದು. ಅಂತಹ ಸಮಯ ಬರುತ್ತೆ. ಅದಕ್ಕೋಸ್ಕರ ಈ ಅಭ್ಯಾಸವನ್ನ ಮಾಡಿಸ್ಲಾಗ್ತಾ ಇದೆ ಅಂತಾರೆ ಬಾಬಾ. तो पहली बात पूछ रहे थे कि एक अक्षर कौन सा याद रखे. ಮೊದಲ ಮಾತನ್ನ ಬಾಬಾ ಕೇಳುತ್ತಾ ಇದ್ದಾರೆ, ಒಂದು ಅಕ್ಷರ ಅದು ಯಾವುದು ನೆನ್ಪಿಟ್ಕೋಬೇಕಾಗಿದೆ? ಅಪ್ನೆ ಕೋ ಮೆಹಮಾನ್ ಸಮಜ್ನಾ, ತಮ್ಮನ್ನ ತಾವು ಅತಿಥಿ ಅಂತ ತಿಳ್ಕೊಳ್ಬೇಕು. अगर मेहमान समझेंगे तो फिर जो अंतिम संपूर्ण स्थिति का वर्णन है वो इस मेहमान बनने से होगा. ಒಂದು ವೇಳೆ ತಮ್ಮನ್ನ ತಾವು ಅತಿಥಿ ಅಂತ ತಿಳ್ಕೊಂಡಿದ್ದೀರಾ ಅಂದ್ರೆ ಮತ್ತೆ ಏನು ಅಂತಿಮ ಸಂಪೂರ್ಣ ಸ್ಥಿತಿಯ ವರ್ಣನೆ ಇದೆ, ಅದು ಈ ಅತಿಥಿ ಆಗುವುದರಿಂದ ಬಂದ್ಬಿಡತ್ತೆ. ಅಪ್ನೆ ಕೋ ಮೆಹಮಾನ್ ಸಮझेंगे तो फिर व्यक्त में होते हुए भी अव्यक्त में रहेंगे.
ನಿಮ್ಮನ್ನ ನೀವು ಅತಿಥಿ ಅಂತ ತಿಳ್ಕೊಂಡಿದ್ದೀರಾ ಅಂದ್ರೆ ಮತ್ತೆ ವ್ಯಕ್ತದಲ್ಲಿ ಇದ್ರೂ ಸಹ ಅವ್ಯಕ್ತದಲ್ಲಿ ಇರ್ತೀರಾ. मेहमान का किसके साथ भी लगाव नहीं होता. हम इस शरीर में भी मेहमान हैं, इस पुरानी दुनिया में भी मेहमान हैं. ಅತಿಥಿ ಅಂದಾಗ ಯಾರ ಜೊತೆಯೂ ಸೆಳೆತ ಇರುವಂತಹದ್ದಿಲ್ಲ. ನಾವು ಈ ಶರೀರದಲ್ಲಿಯೂ ಕೂಡ ಅತಿಥಿಯಾಗಿದ್ದೇವೆ, ಈ ಹಳೆಯ ಪ್ರಪಂಚದಲ್ಲಿಯೂ ಕೂಡ ಅತಿಥಿಯಾಗಿದ್ದೇವೆ. जब शरीर में ही मेहमान है तो शरीर से भी क्या लगन रखना. सिर्फ थोड़े समय के लिए शरीर काम में लाना है. ಬಾಬಾ ಹೇಳ್ತಾರೆ, ಇವಾಗ ಶರೀರದಲ್ಲಿಯೂ ಕೂಡ ನೀವು ಅತಿಥಿ ಅಂತಂದಾಗ ಈ ಶರೀರದ ಜೊತೆಯೂ ಕೂಡ ಏನು ಲಗನ್ ಇಟ್ಕೋಬೇಕು, ಸೆಳೆತ ಯಾವ ರೂಪದಲ್ಲಿ ಇರಬೇಕು, ಕೇವಲ ಸ್ವಲ್ಪ ಸಮಯಕ್ಕೋಸ್ಕರ ಈ ಶರೀರ ಕೆಲ್ಸಕ್ಕೆ ಉಪಯೋಗಿಸ್ಬೇಕು ಅಷ್ಟೇ. ಯಹ ಮೆಹಮಾನ್ ಬನೆಂಗೆ ತೋ ಫಿರ್ ವಹ ಕ್ಯಾ ಬನೆಂಗೆ. ಇಲ್ಲಿ ನೀವು ಅತಿಥಿ ಆಗಿದ್ದೀರಾ ಅಂದ್ರೆ ಅಲ್ಲೇನಾಗ್ತೀರಾ, ಜಿತನಾ ಯಹ ಮೆಹಮಾನ್ ಬನೆಂಗೆ ಉತನಾ ಹಿ ಫಿರ್ ವಹ ವಿಶ್ವ ಕಾ ಮಾಲಿಕ್ ಬನೆಂಗೆ. ಇಲ್ಲಿ ಎಷ್ಟು ನೀವು ಅತಿಥಿಯಾಗಿರ್ತೀರಾ ಅಷ್ಟು ಅಲ್ಲಿ ವಿಶ್ವಕ್ಕೆ ಮಾಲೀಕರಾಗ್ಬಿಡ್ತೀರಾ. ಇಸ್ ದುನಿಯಾಕ್ಕೆ ಮಾಲೀಕ್ ನಹಿ ಹೈ, ಇಸ್ ದುನಿಯಾ ಮೇ ಹಮ್ ಮೆಹಮಾನ್ ಹೈ. ಈ ಪ್ರಪಂಚದ ಮಾಲೀಕರಲ್ಲ ನಾವು, ಈ ಪ್ರಪಂಚದಲ್ಲಿ ನಾವು ಕೇವಲ ಅತಿಥಿಗಳಾಗಿದ್ದೀವಿ ಅಷ್ಟೇನೆ. ನಯಿ ದುನಿಯಾಕ್ಕೆ ಮಾಲೀಕ ಹೈ, ಹೊಸ ಪ್ರಪಂಚಕ್ಕೆ ಮಾಲೀಕರಾಗ್ತೀವಿ. ये जो व्यक्त भाव में आ जाते हैं उसका कारण यही है अपने को मेहमान नहीं समझते. ಇದು ಏನು ವ್ಯಕ್ತ ಭಾವದಲ್ಲಿ ಈಗ ಬಂದ್ಬಿಡ್ತಾ ಇದ್ದೀರಾ, ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ತಮ್ಮನ್ನ ತಾವು ಅತಿಥಿಗಳು ಅಂತ ತಿಳ್ಕೊಳ್ಳೋದಿಲ್ಲ. वस्तुओं पर भी अपना अधिकार समझते हैं, इसलिए उनमें अटैचमेंट हो जाता है. ವಸ್ತುಗಳಲ್ಲಿಯೂ ಕೂಡ ತಮ್ಮ ಅಧಿಕಾರ ಇದೆ ಅಂತ ತಿಳ್ಕೊಳ್ತೀರಾ, ಅದಕ್ಕೆ ಅದ್ರ ಜೊತೆ ಮೋಹ ಬಂದ್ಬಿಡತ್ತೆ, ಸೆಳೆತ ಬಂದ್ಬಿಡತ್ತೆ. ಅಪ್ನಿ ಕೋ ಅಗರ್ ಮೆಹಮಾನ್ ಸಮझो तो फिर ये सभी बातें खत्म हो जाए. ಯಾವಾಗ ನಿಮ್ಮನ್ನ ನೀವು ಅತಿಥಿ ಅಂತ ತಿಳ್ಕೊಳ್ತೀರಾ ಆಗ ಈ ಎಲ್ಲಾ ಮಾತುಗಳು ಸಮಾಪ್ತಿ ಆಗ್ಬಿಡತ್ತೆ. ಅಪ್ನ ಬ್ಯಾಂಕ್ ಬ್ಯಾಲೆನ್ಸ್ ಬಿ ನೋಟ್ ಕರ್ನಾ, जितना कमाते हैं उतना खाते हैं या कुछ जमा भी होता है, टोटल हिसाब निकाला है. ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ನೋಟ್ ಮಾಡ್ಕೋಬೇಕು. ಎಷ್ಟು ಸಂಪಾದನೆ ಮಾಡ್ತೀರಾ ಅಷ್ಟು ತಿಂದು ಬಿಡ್ತಿದ್ದೀರಾ ಅಥವಾ ಏನಾದ್ರೂ ಜಮಾನು ಆಗ್ತಾ ಇದೆಯಾ, ಟೋಟಲ್ ಲೆಕ್ಕಾಚಾರ ತೆಗ್ದಿದ್ದೀರಾ. ಕಿತನಾ ಜಮಾ ಕಿಯಾ ಹೈ, ಎಷ್ಟು ಜಮಾ ಮಾಡ್ಕೊಳ್ತಾ ಇದ್ದೀರಾ, ಮಾಡ್ಕೊಂಡಿದ್ದೀರಾ. उस जमा के हिसाब से खुद अपने से संतुष्ट हो. ಯಾವ ಸಂಪಾದನೆ ಹೇಳ್ತಿದ್ದಾರೆ ಬಾಬಾ, ಸ್ಥೂಲ ಹಣದ ಖಾತೆ ಅಲ್ಲ. ಅದು ಹೆಚ್ಚಿಸ್ಲೂಬಹುದು, ಕಡಿಮೆನೂ ಮಾಡಬಹುದು. ಆದ್ರೆ ಈ ಸಂಪಾದನೆಯ ಬಗ್ಗೆ ಹೇಳ್ತಿದ್ದಾರೆ ಬಾಬರವರು. ಅವಿನಾಶಿ ಸಂಪಾದನೆ, ಅಲೌಕಿಕ ಸಂಪಾದನೆ. ಇಲ್ಲಿ ಎಷ್ಟು ಜಮಾ ಮಾಡ್ಕೊಂಡಿದ್ದೀರಾ ಪುಣ್ಯದ ಖಾತೆಯನ್ನ ಬಾಬಾ ನೆನಪು ಮಾಡಿ. ವಿಕರ್ಮಗಳನ್ನ ಎಷ್ಟು ವಿನಾಶ ಮಾಡ್ಕೊಂಡಿದೀವಿ, ಪುಣ್ಯ ಎಷ್ಟು ಮಾಡ್ಕೊಂಡಿದೀವಿ, ಈ ಸಂಪಾದನೆ ಎಷ್ಟು ಜನ್ಮಗಳಿಗೆ ನಮಗ್ ಜೊತೆಯಲ್ಲಿ ಬರುವಂತಹದ್ದಿದೆ, ಎಷ್ಟು ಜಮಾ ಆಗಿದೆ ನೋಡ್ಕೊಳ್ಳಿ ಅಂತಾರೆ ಬಾಬಾ. ಉಸ್ ಜಮಾಕ್ಕೆ ಹಿಸಾಬ್ ಸೆ ಖುದ್ ಅಪ್ನೆ ಸೆ ಸಂತುಷ್ಟ ಹೋ. ಈಗ ಜಮಾ ಆಗಿರುವ ಲೆಕ್ಕಾಚಾರದಿಂದ ನಿಮಗ್ ನೀವು ಸಂತುಷ್ಟರಾಗಿದ್ದೀರಾ? ಒಮ್ಮೆ ಹಿಂದಕ್ಕೋಗಿ ನೋಡೋಣ. ಇಲ್ಲಿವರೆಗೂ ನಾನೇನ್ ತಪಸ್ ಮಾಡ್ತಾ ಇದ್ದೆ, ಇಲ್ಲಿವರೆಗೂ ನಾನೇನ್ ಮುರುಳಿ ಕೇಳುತ್ತಾ ಇದ್ದೆ, ಇಲ್ಲಿವರೆಗೂ ನನ್ ಮೇಲೆ ನಾನೇನ್ ಗಮನ ಕೊಡ್ತಾ ಇದ್ದೆ, ಇಲ್ಲಿವರೆಗೂ ನಾನೇನ್ ದೈವಿ ಗುಣಗಳನ್ನ ಧಾರಣೆ ಮಾಡಿಕೊಂಡಿದ್ದೆ, ಇಲ್ಲಿವರೆಗೂ ನಾನು ಬಾಬರವರ ಕಾರ್ಯದಲ್ಲಿ ಏನ್ ಸಹಯೋಗವನ್ನ ಕೊಡ್ತಾ ಇದ್ದೆ, ಇಲ್ಲಿವರೆಗೆ ನಾನೇನ್ ಪುಣ್ಯದ ಖಾತೆಯನ್ನ ಜಮಾ ಮಾಡ್ಕೊಂಡಿದ್ದೀನಿ, ಇದ್ರಿಂದ ನನಗ್ ನಾನು ಸಂತುಷ್ಟವಾಗಿದ್ದೀನಾ? ಆಗ ಬಾಬರವ್ರ ಮುಂದೆ ಇದ್ದವ್ರು ಹೇಳಿದ್ರು, ಇಲ್ಲ. ನಮ್ಮ ಮನಸ್ಸಿಂದ ಏನ್ ಬರುತ್ತೆ, ಸಂತುಷ್ಟ ಇದ್ದೀನಿ ಅಂತ ಅನ್ಸುತ್ತಾ, ಇಲ್ಲ ಅನ್ಸುತ್ತಾ ನೋಡ್ಕೋಬೇಕು. ಇಲ್ಲ, ಒಂದ್ ವೇಳೆ ಆಗ್ಬಿಟ್ಟಿದೀವಿ ಅಂತ ಹೇಳಿದ್ರೆ ಇನ್ನು ಈ ಜಗತ್ತಿನಲ್ಲಿ ಇರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಒಂದ್ ವೇಳೆ ಇದ್ದಿದ್ರು ಹೇಗೆ ಸೂರ್ಯನ ರೀತಿ ಕೆಲಸ ಮಾಡ್ತಾ ಇದ್ವಿ, ಹೇಗೆ ಸೂರ್ಯನ ಪ್ರಕಾಶದಿಂದ ಪೂರ್ತಿ ಜಗತ್ತು ಪ್ರಜ್ವಲಿಸುತ್ತೆ, ಬೆಳಕ್ ಬರುತ್ತೆ, ಹಾಗೇನೆ ನಾವು ಆ ರೀತಿ ತಪಸ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ಇರುವಿಕೆಯಿಂದ ಪೂರ್ತಿ ಜಗತ್ತೇ ದುಃಖ ಶಾಂತಿಯಿಂದ ಒಂದ್ ಗಳಿಗೆಯಲ್ಲಿ ಚಿಟ್ಕೆಯ ರೂಪದಲ್ಲಿ ಪಾರಾಗ್ಬೇಕಾಗಿತ್ತು ಅಲ್ವಾ?
ಆದ್ರೆ ಇನ್ನೂ ಆಗ್ತಿಲ್ಲ ಅಂದ್ರೆ ಸಂತುಷ್ಟವಾಗಿದ್ದೀವ, ಎಷ್ಟು ಮಾಡ್ಬೇಕು ಅಷ್ಟು ಮಾಡುತ್ತಾ ಇದೀವ, ನಮ್ಮನ್ನ ನಾವು ಕೇಳ್ಕೋಬೇಕು. ಜಮಾ ಕರ್ನೆ ಕಾ ಅವ್ರ ಕೊಯ್ ಸಮಯ ರಹಾ ಹುವಾ ಹೇ, ಒಂದ್ ವೇಳೆ ಇಲ್ಲಿವರೆಗೂ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಇನ್ನೂ ಏನಾದ್ರೂ ಸಮಯ ಇದೆಯಾ ಮಾಡ್ಕೊಳ್ಳೋದಕ್ಕೋಸ್ಕರ? ಕಿತನಾ ಸಮಯ ಹೇ, ಎಷ್ಟು ಸಮಯ ಇದೆ? ಸಮಯ ಭಿ ನಹಿ ಹೇ, ಸಂತುಷ್ಟ ಭಿ ನಹಿ ಹೇ, ತೋ ಫಿರ್ ಕ್ಯಾ ಹೋಗಾ? ಈಗ ಜಮಾ ಮಾಡ್ಕೊಳ್ಳಕ್ಕೆ ಸಮಯನೂ ಇಲ್ಲ, ಮಾಡ್ಕೊಂಡಿರುವಂತಹ ಜಮಾದಿಂದ ಸಂತುಷ್ಟನೂ ಇಲ್ಲ ಅಂತ ಹೇಳಿದ್ರೆ ಮತ್ತೇನಾಗುತ್ತೆ? अभी सभी को एक खास ध्यान रखना चाहिए, अपना बैलेंस बढ़ाना चाहिए. ಈಗ ಎಲ್ಲರೂ ಕಾಸು ಈ ಗಮನ ಇಟ್ಕೋಬೇಕು, ತಮ್ಮ ಬ್ಯಾಲೆನ್ಸ್ ಅನ್ನ ಹೆಚ್ಚಿಸ್ಕೋಬೇಕು. ಕಮ್ ಸೆ ಕಮ್ ಇತ್ನಾ ತೋ ಹೋನಾ ಚಾಹಿಯೇ ಜೋ ಖುದ್ ಸಂತುಷ್ಟ ರಹೆ. अपनी कमाई से खुद भी संतुष्ट नहीं रहेंगे तो औरों को क्या देंगे? ಕಡಿಮೆಗಿಂತ ಕಡಿಮೆ ಇಷ್ಟಾದ್ರೂ ಇರಬೇಕು. ನಾವು ಮಾಡ್ಕೊಳ್ತಾ ಇರುವ ಸಂಪಾದನೆಯಿಂದ ಸ್ವಯಂ ಆದ್ರೂ ಸಂತುಷ್ಟತೆ ಇರಬೇಕು. ತಮ್ಮ ಸಂಪಾದನೆಯಿಂದ ತಾವೇ ಒಂದ್ ವೇಳೆ ಸಂತುಷ್ಟವಾಗಿಲ್ಲ ಅಂದ್ರೆ ಬೇರೆಯವ್ರಿಗೇನ್ ಕೊಡ್ತೀರಾ? ಏಕೇಕೋ ಜಿತನಾ ಜಮಾ ಕರ್ನಾ ಕಿತನಾ ಜಮಾ ಕರ್ನಾ ಹೇ. ಒಬ್ಬೊಬ್ಬರು ಎಷ್ಟು ಜಮಾ ಮಾಡ್ಕೋಬೇಕು? ಕ್ಯಾ ಸಿರ್ಫ್ ಅಪ್ನೆ ಲಿಯೇ ಹಿ ಜಮಾ ಕರ್ನಾ ಹೇ ಯಾ ಔರೋಂ ಕೆ ಲಿಯೇ ಭಿ ಕರ್ನಾ ಹೇ? ಏನು ನಿಮಗೋಸ್ಕರ ನೀವು ಜಮಾ ಮಾಡ್ಕೊಂಡ್ರೆ ಸಾಕ ಅಥವಾ ಬೇರೆಯವ್ರಿಗೋಸ್ಕರನೂ ಕೂಡ ನೀವು ಜಮಾ ಮಾಡ್ಕೋಬೇಕಾ? ಕ್ಯಾ औरों को दान करने के लिए जमा नहीं करना? ಬೇರೆಯವರಿಗೆ ದಾನ ಮಾಡ್ಲಿಕ್ಕೋಸ್ಕರ ನೀವು ಜಮಾ ಮಾಡ್ಕೊಳ್ಳೋದು ಬೇಡ್ವಾ? ऐसा समय अभी आएगा जो सभी भिखारी रूप में आप लोगों से भीख मांगेंगे. ಇಂತಹ ಸಮಯ ಈಗ ಬರುತ್ತೆ, ಎಲ್ಲರೂ ಭಿಕಾರಿಗಳ ರೂಪದಲ್ಲಿ ನಿಮ್ಮ ಹತ್ರ ಭಿಕ್ಷೆ ಬೇಡ್ಲಿಕ್ಕೆ ಬರ್ತಾರೆ. ತೋನೋಂಕು ನಹಿ ದೇಂಗೆ, ಅವರಿಗೆ ಕೊಡೋದಿಲ್ವಾ? ಇತ್ತನ ಜಮಾ ಕರ್ನಾ ಪಡೇಗನ, ಇಷ್ಟು ಜಮಾ ಮಾಡ್ಕೋಬೇಕಾಗತ್ತಲ್ವಾ? अपने लिए तो करना ही है, लेकिन साथ साथ ऐसा दृश्य सभी के सामने होगा. ನಿಮಗೋಸ್ಕರ ಅಂತೂ ನೀವು ಮಾಡಿಕೊಳ್ಳೇಬೇಕು, ಆದ್ರೆ ಜೊತೆ ಜೊತೆಯಲ್ಲಿ ಇಂತಹ ದೃಶ್ಯಗಳು ನಿಮ್ಮೆಲ್ಲರ ಎದುರುಗಡೆ ಬರುತ್ತೆ. ಎಲ್ಲರೂ ನಿಮ್ಮ ಹತ್ರ ಸುಖ ಬೇಕು, ಶಾಂತಿ ಬೇಕು, ಆನಂದ ಬೇಕು, ಸಂತುಷ್ಟತೆ ಬೇಕು, ತೃಪ್ತಿ ಬೇಕು ಅಂತ ಹೇಳಿ ಬಯಸಿ ಬರ್ತಾರೆ. ಅವಾಗ ಸ್ವಯಂ ಬಳಿ ಜಮಾ ಇದ್ದಾಗ ಅಷ್ಟೇ ಅನ್ಯರಿಗೆ ಕೊಡ್ಲಿಕ್ಕಾಗತ್ತೆ. जो आज अपने को भरपूर समझते हैं वह भी भिखारी के रूप में आप सभी से भीख मांगेंगे, तभी कैसे देख सकेंगे? ಬಾಬಾ ಹೇಳ್ತಾರೆ, ಯಾರು ತಮ್ಮನ್ನ ತಾವು ಇವತ್ತು ನಾವು ಚೆನ್ನಾಗಿದ್ದೀವಿ, ಭರ್ಪೂರ್ ಇದೀವಿ ಅಂತ ಹೇಳ್ಕೊಳ್ತಿದಾರಲ್ವಾ, ಅವರೂ ಕೂಡ ಭಿಕಾರಿಗಳ ರೂಪದಲ್ಲಿ ನಿಮ್ಮ ಹತ್ರ ಭಿಕ್ಷೆ ಬೇಡ್ಲಿಕ್ಕೆ ಬರ್ತಾರೆ. ಬಾಬಾ ಹೇಳ್ತಾರೆ, ತೋ ಭೀಕ್ कैसे दे सकेंगे जब जमा होगा ना. ಅವ್ರಿಗೆಲ್ಲ ಹೇಗೆ ನೀವು ದಾನ ಮಾಡ್ಲಿಕ್ಕಾಗತ್ತೆ? ಯಾವಾಗ ನಿಮ್ಮ ಹತ್ರ ಜಮಾ ಇರುತ್ತೆ ಅಲ್ವಾ, ಅವಾಗ್ಲೇ ಕೊಡ್ಲಿಕ್ಕಾಗತ್ತಲ್ವಾ? ದಾತಾ ಕೆ ಬಚ್ಚೆ ತೋ ಸಭಿ ದೇನೆ ವಾಲೆ ಟೆಹರೆ. ದಾತನ ಮಕ್ಕಳು ನೀವು, ಎಲ್ಲರಿಗೂ ಕೊಡುವಂತಹವರಾಗಿದ್ದೀರಾ. ಆಪ್ ಸಭಿ ಕೆ ಏಕ್ ಸೆಕೆಂಡ್ ಕಿ ದೃಷ್ಟಿ ಕೆ ಅಮೂಲ್ಯ ಬೋಲ್ ಕೆ ಬಿ ಪ್ಯಾಸೆ ರಹಿಂಗೆ. ನೀವೆಲ್ಲರ ಒಂದು ದೃಷ್ಟಿಯ ಅಮೂಲ್ಯ ಮಾತಿನ ಒಂದು ಸೆಕೆಂಡಿನ ದೃಷ್ಟಿಗಾಗಿ, ನಿಮ್ಮ ಒಂದು ಮಾತಿನ ಒಂದು ಆಶ್ರಯದಲ್ಲಿ ಬಾಯಾರಿಕೆಯಲ್ಲಿ ಬರ್ತಾರೆ. ನಿಮ್ಮ ಒಂದು ಮಾತು ಸಿಕ್ಕಿದ್ರೆ ಸಾಕು, ನಿಮ್ಮ ಒಂದು ದೃಷ್ಟಿ ಸಿಕ್ಕಿದ್ರೆ ಸಾಕು ಅಂತ ಹೇಳ್ಬಿಟ್ಟು, ಐಸಾ ಅಂತಿಮ ದೃಶ್ಯ ಅಪನೆ ಸಾಮ್ನೆ ರಖ ಪುರುಷಾರ್ಥ ಕರೋ. ಇಂತಹ ಅಂತಿಮ ದೃಶ್ಯಗಳನ್ನ ನಿಮ್ಮ ಎದುರುಗಡೆ ಇಟ್ಕೊಂಡು ಪುರುಷಾರ್ಥ ಮಾಡಿ. ಐಸಾ ನಾ ಹೋ ಕಿ ದರ್ ಪರ್ ಆಯಿ ಹುಯಿ ಕೊಯ್ ಭೂಕಿ ಆತ್ಮ ಖಾಲಿ ಆತ ಜಾಯ್. ಈ ರೀತಿ ಆಗಬಾರ್ದು. ನಿಮ್ಮ ಬಾಗಿಲಿಗೆ ಬಂದಂತಹ ಭಿಕಾರಿ, ಬಾಯಾರಿಕೆ, ಹಸಿವಿನಲ್ಲಿ ಬಂದಿರುವ ಆತ್ಮಗಳು ಖಾಲಿ ಕೈಯಲ್ಲಿ ವಾಪಸ್ ಹೋಗ್ಬಾರ್ದು. ಸಾಕಾರ ಮೇ ಕ್ಯಾ ಕರ್ಕೆ ದಿಕ್ಕಾಯ, कोई भी आत्मा संतुष्ट होकर ना जाए, बल्कि ऐसी भी आत्मा हो लेकिन संतुष्ट होकर जाए. तो ऐसी बातें सोचनी चाहिए, सिर्फ अपने लिए नहीं. ಬಾಬಾ ಹೇಳ್ತಾರೆ, ಈ ರೀತಿ ಯಾರು ಬಾಯಾರಿಕೆಯಿಂದ ಹಸಿವಿನಿಂದ ನಿಮ್ಮ ಹತ್ರ ಬರ್ತಾರೆ, ಸುಖ ಶಾಂತಿ ಬೇಕು, ನೆಮ್ಮದಿ ಬೇಕು ಅಂತ, ಅವ್ರನ್ನ ಹಾಗೆ ಬರೀ ಕೈಯಿಂದ ಕಳಿಸ್ಬಾರ್ದು. ಸಾಕಾರದಲ್ಲಿ ಬ್ರಹ್ಮ ಬಾಬಾ ಏನ್ ಮಾಡಿ ತೋರಿಸಿದ್ರು?
ಯಾವುದೇ ಆತ್ಮ ಅಸಂತುಷ್ಟ ಆಗಿ ಹೋಗ್ಬಾರ್ದು ಅಂತ ಪುರುಷಾರ್ಥ ಮಾಡಿದ್ರು. ಬಲಿ ಎಂತಹ ಆತ್ಮನೇ ಇರಬಹುದು, ಆದ್ರೆ ಸಂತುಷ್ಟರಾಗಿ ಹೋಗ್ಬೇಕು ಅಂತ ಹೇಳಿ ಪುರುಷಾರ್ಥ ಮಾಡಿದ್ರು ಬ್ರಹ್ಮ ಬಾಬಾ. ಇಂಥ ವಿಚಾರಗಳನ್ನ ಯೋಚನೆ ಮಾಡಿ, ಕೇವಲ ನಿಮಗೋಸ್ಕರ ಅಲ್ಲ, ವಿಶ್ವದ ಆತ್ಮಗಳಿಗೋಸ್ಕರ ವಿಚಾರ ಮಾಡಿ ಅಂತಾರೆ ಬಾಬಾ. अभी आप रचयिता हो, आप एक एक रचयिता के पीछे फिर रचना भी है. माँ बाप को जब तक बच्चे नहीं होते, माँ बाप की कमाई अपने प्रति ही होता है. ನೀವೆಲ್ಲರೂ ಈಗ ರಚಯಿತರಾಗಿದ್ದೀರಾ. ನೀವೊಬ್ಬೊಬ್ಬರು ರಚಯಿತರ ಹಿಂದೆ ನಿಮ್ಮ ರಚನೆ ಇದೆ. ತಂದೆ ತಾಯಿಗೆ ಎಲ್ಲಿವರೆಗೂ ಮಕ್ಕಳಾಗೋದಿಲ್ಲ ಅಲ್ಲಿವರೆಗೂ ಅವ್ರ ಸಂಪಾದನೆ ಅವ್ರಿಗೋಸ್ಕರನೇ ಇರುತ್ತೆ, ಅವ್ರ ಪ್ರತಿಯಾಗಿ. ಜಬ್ ರಚನಾ ಹೋತಿ ಹೇ ತೋ ಫಿರ್ ರಚನಾ ಕಭಿ ಪೂರಾ ಧ್ಯಾನ್ ರಖನಾ ಪಡ್ತಾ. ಯಾವಾಗ ಮಕ್ಕಳಾಗ್ತಾರೆ ಆಗ ಮಕ್ಕಳ ಕಡೆ ಪೂರ್ತಿ ಗಮನ ಇಡಬೇಕಾಗತ್ತೆ. ಅಪ್ನೆ ಲಿಯೇ ಜೋ ಕಮಾಯಾ ಥಾ वो तो बहुत समय खाया मनाया, लेकिन अभी अपनी रचना का भी ध्यान रखना. ನಿಮಗೋಸ್ಕರ ಏನ್ ಸಂಪಾದನೆ ಮಾಡ್ಕೊಂಡಿದ್ರಲ್ವಾ, ತುಂಬಾ ತಿಂದ್ಬಿಟ್ಟಿದ್ದೀರಾ, ತುಂಬಾ ಸಮಯ ತುಂಬಾ ಆಚರಿಸ್ಬಿಟ್ಟಿದ್ದೀರಾ. ಈಗ ನಿಮಗೋಸ್ಕರ ಪುರುಷಾರ್ಥ ಮಾಡಬೇಡಿ ಅಂತಾರೆ ಬಾಬ್ರವರು. ಈಗೇನ್ ಮಾಡಿ, ನಿಮ್ಮ ರಚನೆಯನ್ನ ಗಮನದಲ್ಲಿಟ್ಕೊಳ್ಳಿ, ವಿಶ್ವದ ಆತ್ಮಗಳನ್ನ ಗಮನದಲ್ಲಿಟ್ಕೊಳ್ಳಿ. ಅವರಿಗೋಸ್ಕರ ದುಡಿಬೇಕು, ದುಡ್ದಿರುವುದನ್ನ ಅವ್ರಿಗೋಸ್ಕರ ಖರ್ಚು ಮಾಡ್ಬೇಕು. ಅಂದ್ರೆ ಏನೋ ಶಕ್ತಿಗಳ ಜಮಾ ಮಾಡ್ಕೊಂಡಿದೀವಿ, ಏನೆಲ್ಲ ಬಾಬನಿಂದ ಪಾಲನೆಯನ್ನ ಪಡ್ಕೊಂಡಿದೀವಿ, ವಿಶ್ವದ ಆತ್ಮಗಳಿಗೋಸ್ಕರ ಈಗ ಉಪಯೋಗಿಸ್ಬೇಕು. ಆಪ್ನಿ ಅಪ್ನಿ ರಚನಾ ದೇಖಾ ಹೇ, ಕಿತ್ನಿ ರಚನಾ ಹೇ, ಛೋಟಾ ಹೇ ಯಾ ಬಡಾ. ನಿಮ್ಮ ರಚನೆಯನ್ನ ನೀವು ನೋಡಿದೀರಾ? ಎಷ್ಟು ರಚನೆ ಇದೆ? ಚಿಕ್ಕ ಪರಿವಾರ ಇದೆಯಾ ಅಥವಾ ದೊಡ್ಡ ಪರಿವಾರ ಇದೆಯಾ? ಬಾಪ್ ದಾದಾ ಹರೇಕ್ ಕಿ ರಿಸಲ್ಟ್ ದೇಖತೆ ಹೇ. ಬಾಪ್ ದಾದಾ ಪ್ರತಿಯೊಬ್ಬರ ರಿಸಲ್ಟ್ ಅನ್ನ ನೋಡ್ತಾ ಇದ್ದಾರೆ. ಏಕೇಕ ಸಿತಾರೆಗೆ ಕಿತನಿ ರಚನಾ ಹೇ. ಒಂದೊಂದು ನಕ್ಷತ್ರದ್ದು ಎಷ್ಟು ರಚನೆ ಇದೆ. ಜಿತನಿ ಯಹ ರಚನಾ ಹೋಗಿ ಉತನಾ ವಹಾ ಬಡಾ ರಾಜ್ಯ ಹೋಗ. ಇಲ್ಲಿ ಎಷ್ಟು ದೊಡ್ಡ ಪರಿವಾರ ಇರುತ್ತೆ, ಎಷ್ಟು ದೊಡ್ಡ ರಚನೆ ಇರುತ್ತೆ, ಅಷ್ಟು ಅಲ್ಲಿ ದೊಡ್ಡ ರಾಜ್ಯ ಇರುತ್ತೆ. ಯಹ ಕಿತನಿ ರಚನಾ ರಚಾ ಹೇ. ಇಲ್ಲಿ ಎಷ್ಟು ರಚನೆಯನ್ನ ರಚಿಸಿದೀರಾ? ಅಪ್ನಿ ರಚನಾ ದೇಖಾ ಹೇ. ನಿಮ್ಮ ರಚನೆಯನ್ನ ನೋಡ್ಕೊಂಡಿದ್ದೀರಾ? ಭವಿಷ್ಯಕ್ಕೂ ಜಾನ್ತೆ ಹೋ. ನಿಮ್ಮ ಭವಿಷ್ಯವನ್ನ ತಿಳ್ಕೊಂಡಿದ್ದೀರಾ? ರಚಯಿತಾ ತೋ ಸಭಿ ಹೇ, ಲೇಕಿನ್ ಬಡಿ ರಚನಾ ಕಿ ಹೇ ಯಾ ಚೋಟಿ ರಚನಾ ಕಿ ಹೇ. ರಚನೆ ಅಂತೂ ಎಲ್ಲರದೂ ಇದೆ, ಆದ್ರೆ ದೊಡ್ಡ ರಚನೆ ಮಾಡಿದೀರಾ, ಚಿಕ್ಕ ರಚನೆ ಮಾಡಿದೀರಾ? ಆಶಾ ತೋ ಬಡಿ ಕಿ ಹೇ, ಬಡಿ ರಚನಾ ಕೆ ಸಾಥ್ ಫಿರ್ ಜಿಮ್ಮೆವಾರಿಯಾ ಬಿ ಬಡಿ ಹೇ. ಇಚ್ಛೆ ಅಂತೂ ಇದೆ ದೊಡ್ಡ ರಚನೆ ಆಗ್ಬೇಕು ಅಂತ ಹೇಳ್ಬಿಟ್ಟು ಬಾಬಾ ಹೇಳ್ತಾರೆ, ಎಷ್ಟು ದೊಡ್ಡ ರಚನೆ ಇರುತ್ತೆ ಅದರ ಜೊತೆ ಜೊತೆಯಲ್ಲಿ ದೊಡ್ಡ ಜವಾಬ್ದಾರಿಗಳು ಕೂಡ ಇರುತ್ತೆ. ಅಂದಾಗ ಈ ಮುರಳಿಯಲ್ಲಿ ವಿಶೇಷವಾಗಿ ಬಾಬಾ ಹೇಳಿದ್ರು, ನಿಮಗೋಸ್ಕರ ಅಲ್ಲ, ಪೂರ್ತಿ ವಿಶ್ವದ ಆತ್ಮಗಳಿಗೋಸ್ಕರ ನೀವು ಸಂಪಾದನೆ ಮಾಡಬೇಕು, ವಿಶ್ವದ ಆತ್ಮಗಳಿಗೋಸ್ಕರ ನೀವು ಖರ್ಚು ಮಾಡಬೇಕು. ಸಂಪಾದನೆ ಏನು ಜಮಾ ಮಾಡ್ಕೊಂಡಿದ್ದೀರಾ ಅದನ್ನ ಚೆಕ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಅವ್ಯಕ್ತ ಸ್ಥಿತಿ ತಯಾರು ಮಾಡ್ಕೊಳ್ಳುವಂತಹ ಯುಕ್ತಿಗಳು ಏನಿದೆ, ಅತಿಥಿ ಅಂತ ತಿಳ್ಕೊಳ್ಳಿ. ನಿಮ್ಮನ್ನ ನೀವು ಇಲ್ಲಿ ಅತಿಥಿ ಅಂತ ಯಾವಾಗ ತಿಳ್ಕೊಳ್ತೀರಾ ಆಗ ಮಹಾನರಾಗ್ತೀರಾ, ಸಂತುಷ್ಟರಾಗಿ ಇರ್ತೀರಾ. ನೀವು ಮಾಡ್ತಾ ಇರುವಂತಹ ಪುರುಷಾರ್ಥ ನೀವು ನೋಡ್ಕೊಳ್ಳಿ. ನಾವೇನ್ ಪುರುಷಾರ್ಥ ಮಾಡ್ತಾ ಇದ್ದೀವಿ ಅದರಲ್ಲಿ ಸಂತುಷ್ಟರಾಗಿ ಇದ್ದೀವಾ ಇಲ್ವಾ? ಒಂದೊಂದು ಪಾಯಿಂಟಿನ ಬಗ್ಗೆ ಆಳವಾಗಿ ವಿಚಾರ ಮಾಡಿ ಮತ್ತೆ ಮಂಥನ ಮಾಡಿ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪುರುಷಾರ್ಥ ಮಾಡೋಣ. ಓಂ ಶಾಂತಿ.